ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನ ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು, 23ರಿಂದ ಹಿಡಿದು 23ರಲ್ಲಿ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಈ ಸಂದರ್ಭದಲ್ಲಿ ಏನಾಗಿದೆ, ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಹತ್ರ ಉತ್ತರಗಳನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಇಲ್ಲಿ ಸುಮಾರು 5,000 ಜನ ಪ್ರಿಸನರ್ಸ್ ಇದ್ದಾರೆ. ಅದರಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದೇ ಕಡೆ 5,000 ಜನರನ್ನ ಡಿಫರೆಂಟ್ ಬ್ಯಾರಕ್ಸ್ ಅಲ್ಲಿ, ಮಹಿಳೆಯರು ಕೂಡ ಬೇರೆ ಬೇರೆ ಇದ್ದಾರೆ. ಹೆಚ್ಚು ಗಮನ ಈ ಕಾರಾಗೃಹದ ಮೇಲೆ ಇರ್ತದೆ. ಯಾವಾಗಲೂ ಬಹಳಷ್ಟು ಜನ VIP-ಗಳಿರ್ತಾರೆ, ಬಹಳಷ್ಟು ಜನ ಸೆಲೆಬ್ರಿಟೀಸ್ಗಳಿರ್ತಾರೆ. ಈ ರೀತಿ ಆಗೋದ್ರಿಂದ ಸ್ವಾಭಾವಿಕವಾಗಿ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚು ಗಮನ ಹರಿಸ್ತಾರೆ. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಅದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ ಟು ಲುಕ್ ಇನ್ ಟು ಆಲ್ ದಿಸ್ ಆಕ್ಟಿವಿಟೀಸ್ ಆಫ್ ಆಲ್ ಪ್ರಿಸನ್ಸ್. ಬರೀ ಪರಪ್ಪನ ಅಗ್ರಹಾರ ಅಲ್ಲ, ಒಂದೆರಡು ಇನ್ಸಿಡೆಂಟ್ ಬಳ್ಳಾರಿನಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು ಅಂತೇಳಿ ಇದೆಲ್ಲ ಬಂದಿದೆ ಹಿಂದೆ ಎಲ್ಲ. ಹಾಗಾಗಿ ಎಲ್ಲ ಪ್ರಿಸನ್ಸ್ಗಳನ್ನು ಅವರು ಪರಿಶೀಲನೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನ ಕೊಡಬೇಕು ಅಂತ. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಡ್ತೇವೆ. ಅಲ್ಲಿ ಈ ರೀತಿ ಘಟನೆಗಳಾಗೋದು ಒಂದು ಭಾಗ ಆದ್ರೆ, ಲ್ಯಾಪ್ಸಸ್ ಏನಿದೆ ಅಲ್ಲಿ CCTV ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ADGP ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರ್ನಾಥ್ ರೆಡ್ಡಿ SP, ರಿಶಾಂತ್ SP, ಈ 4 ಜನರ ಸಮಿತಿಯನ್ನ ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ-ಮೆಂಬರ್ಸ್ ಅಂತಾದ್ರೂ ಆಗ್ಬೋದು, ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತೇಳಿ ಸೂಚನೆಯನ್ನ ಈ ಆದೇಶದಲ್ಲಿ ಕೊಡ್ತೇವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದ್ರೆ ಕಮಿಷನರ್, DC-ಗಳು ಮತ್ತು SP-ಗಳು. ಐ ರಿಪೀಟ್, ಹಿತೇಂದ್ರ L&O, ದಿ ಚೀಫ್, ಸಂದೀಪ್ ಪಾಟೀಲ್ member, Amarnath Reddy member, Rishant member, and all the DCs and SPs of each district.
ಇದು ಒಂದು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಎರಡನೇದು, ಬೆಂಗಳೂರಿನಲ್ಲಿ ಏನು ಘಟನೆ ಆಗಿದೆ ಅದರ ಜವಾಬ್ದಾರಿ 3 ಜನರ ಮೇಲೆ ಅವರ ಜವಾಬ್ದಾರಿ. ಒಂದು, ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಕೆ. ಸುರೇಶ್. He will be shifted immediately. ಅವರ ಜಾಗಕ್ಕೆ for the first time we are posting an IPS officer. ಇನ್ನು ಮೇಲೆ ಪರಪ್ಪನ ಅಗ್ರಹಾರದ ಜವಾಬ್ದಾರಿಯನ್ನು ಒಬ್ಬ IPS ಆಫೀಸರಿಗೆ ಕೊಡ್ತೇವೆ. ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪ್ರಿಸನ್ ಏನಿರ್ತಾರೆ, ಇನ್ನು ಮೇಲೆ ಪರಪ್ಪನ ಅಗ್ರಹಾರದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ IPS ಆಫೀಸರ್ನ ಪೋಸ್ಟ್ ಮಾಡ್ತೀವಿ. ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅದೆಲ್ಲ ಆನಂತರ ನಾವು ಅವರಿಗೆ ಕೊಡ್ತೀವಿ. ಸದ್ಯಕ್ಕೆ ಸುರೇಶ್ ಅವರನ್ನು ವಿ ಆರ್ ಪೋಸ್ಟಿಂಗ್ ಹಿಮ್ ಔಟ್ ಆಫ್ ಚೀಫ್ ಸೂಪರಿಂಟೆಂಡೆಂಟ್. ಸೂಪರಿಂಟೆಂಡೆಂಟ್ ಇಮ್ಮಿಡಿಯೇಟ್ ಆಗಿ ಸೂಪರಿಂಟೆಂಡೆಂಟ್ ಇರ್ತಾರೆ ಪರಪ್ಪನ ಅಗ್ರಹಾರಕ್ಕೆ. ಅವರೇ ಹೆಚ್ಚು ಕಮ್ಮಿ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಅವರ ಹೆಸರು ಮ್ಯಾಗೇರಿಯಾ ಇಂಗ್ಲಿಷ್ನಲ್ಲಿ ಹಿಂಗೆ ಬರೆದ್ಬಿಟ್ಟವ್ರು. ಮ್ಯಾಗೇರಿ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಅಂತಿದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ವಿತ್ ಇಮಿಡಿಯೇಟ್ ಎಫೆಕ್ಟ್. ಈ ರಿಪೋರ್ಟ್ನಲ್ಲಿ, ನಮ್ಮ ಹೈಪವರ್ ಕಮಿಟಿ ರಿಪೋರ್ಟಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಐದರ್ ವಿ ಡಿಸ್ಮಿಸ್ ದೆಮ್ ಆರ್ ವಿ ಸಸ್ಪೆಂಡ್ ಡಿಪೆಂಡಿಂಗ್ ಆನ್ ದಿ ಇನ್ವಾಲ್ವ್ಮೆಂಟ್. ಅದು ವರದಿ ಬರೋ ತನಕ ನಾವು ವೇಟ್ ಮಾಡ್ತೀವಿ. ವಿದಿನ್ 1 month ವರದಿ ಕೊಡಬೇಕು ಅಂತ ಅವರಿಗೆ ಟಾರ್ಗೆಟ್ ಮಾಡ್ತೀವಿ. ಆ ವರದಿ ಬಂದ ಮೇಲೆ ಫರ್ದರ್ ಆಕ್ಷನ್ಸ್ ವಿಲ್ ಬಿ ಟೇಕನ್. ಬೇರೆ ಯಾರ್ಯಾರು ಇನ್ವಾಲ್ವ್, ಇದು ಮೇಲ್ನೋಟಕ್ಕೆ ನಮಗೇನು ಮಾಹಿತಿ ಸಿಕ್ಕಿದೆ ಆ ಆಧಾರದ ಮೇಲೆ ಮ್ಯಾಗೇರಿ ಮತ್ತು ಅಶೋಕ್ ಭಜಂತ್ರಿ ಅವರನ್ನ ಸಸ್ಪೆಂಡ್ ಮಾಡ್ತೀವಿ. ನಾವು ಈಗಾಗಲೇ CCTVಗಳು ಎಲ್ಲ ಪ್ರಿಸನ್ಸಲ್ಲಿ ಇದೆ. ಸುಮಾರು 1000ಕ್ಕೂ ಹೆಚ್ಚು CCTVಗಳು ಎಲ್ಲ ಪ್ರಿಸನ್ಸಲ್ಲಿ ಇದೆ. ಆ ಎಲ್ಲ ಪ್ರಿಸನ್ಸ್ನಿಂದ ಹೆಡ್ ಕ್ವಾರ್ಟರ್ಸ್ಗೆ ಇಲ್ಲಿಗೆ ಒಂದು ಕಮಾಂಡ್ ಸೆಂಟರ್ ಅನ್ನು ಮಾಡಿ, ಆ ಕಮಾಂಡ್ ಸೆಂಟರಿನ ಮೂಲಕ ಇಲ್ಲಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರು ADG ಪ್ರಿಸನ್ಸ್ ಇದ್ದಾರೆ ಅಥವಾ DG ಪ್ರಿಸನ್ಸ್ ಇರ್ತಾರೆ, ಅವರಿಗೆ ಅವರ ಆಫೀಸ್ನಲ್ಲಿ ನೇರವಾಗಿ ಅವರು ಆ ಪ್ರಿಸನ್ಸನ್ನು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಕ್ಕೆ ನಾವು 15 ದಿವಸ ಸಮಯ ಕೊಟ್ಟಿದ್ದೀವಿ. ಈಗಾಗಲೇ ಅಲ್ಲಿ ಇದ್ದಾವೆ CCTVಗಳೆಲ್ಲ ಕಡೆ ಇದ್ದಾವೆ. ಆ ಫೀಡನ್ನು ಇಲ್ಲಿಗೆ ತೊಗೊಂಡು ಬಂದು ಮಾಡಬೇಕು, ಟೆಕ್ನಿಕಲ್ ಅದಕ್ಕೋಸ್ಕರ ಅದು ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿಸ್ತೀವಿ. ಯಾರು ಟೆಕ್ನಾಲಜಿ ಸವಿ ಇರ್ತಾರೆ ಅವರಿಗೆ ಹೈರ್ ಮಾಡಿಕೊಂಡು ಒಂದು ಟೆಕ್ನಿಕಲ್ ಆಡಿಟ್ ಮಾಡಿ ಎಲ್ಲ ಪ್ರಿಸನ್ಸ್ನಲ್ಲಿ ಇರ್ತಕ್ಕಂಥ CCTVಗಳನ್ನು, ಆಲ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಅದರ ಆಡಿಟ್ ಮಾಡಿಸಿ ಅದಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲಿಗೆ ಫೀಡ್ ಇಲ್ಲಿ ಬರೋ ಹಾಗೆ ಅದನ್ನು 15 ದಿವಸದೊಳಗಾಗಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಅದು ಜಾಮರ್ಸು ಭಾಳ ಕಡೆ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಸಿಟಿಯಲ್ಲಿದೆ ಪ್ರಿಸನ್, ಅದು ಇನ್ನು ಹೊರಗಡೆ ಇನ್ನೂ ಕಟ್ತಾ ಇದ್ದಾರೆ, ಅದು ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ ಜಾಮರ್ಸ್ಗಳು ಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಆಗ್ತಿದೆ. ಅದಕ್ಕೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಎಲ್ಲೆಲ್ಲಿ ಶ್ಯಾಡೋ ಏರಿಯಾ ಬರುತ್ತೆ, ಶ್ಯಾಡೋ ಏರಿಯಾ ಅಂದರೆ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ,
ಆ ಸಿಗ್ನಲ್ ಬರದ ಹಾಗೆ, ಈಗ ಪರಾರ್ಪಣ ಅಗ್ರಹಾರದಲ್ಲಿ ಫೋನ್ ಯೂಸ್ ಮಾಡ್ತಾರೆ ಅಂದರೆ ಸಿಗ್ನಲ್ ಬರ್ತಾ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಸಿಗ್ನಲ್ ಬರದ ಹಾಗೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನು ಒಂದು ವೇಳೆ ಒಳಗಡೆ ತಗೊಂಡು ಹೋದ್ರೂ ಕೂಡ ಕೆಲಸ ಮಾಡಿದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಈಗ ಬ್ಯಾಗೇಜ್ ಸ್ಕ್ಯಾನರ್ಸು, ಈ ರೀತಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಒಂದೊಂದು ಇದೆ ಈಗೆಲ್ಲ, ಅದನ್ನು ಡಬಲ್ ಮಾಡೋದಕ್ಕೆ ಕೂಡ ಈಗ ಕ್ರಮ ತಗೊಳ್ತೀವಿ. ಈಗಾಗಲೇ CCTVಗೆ ಮೊನ್ನೆ ತಾನೇ 2.5 ಕೋಟಿ ರೂಪಾಯಿ ಕ್ಯಾಬಿನೆಟ್ಟಲ್ಲಿ ಮಂಜೂರು ಮಾಡಿದ್ದೀವಿ. 15 ಕೋಟಿ ರೂಪಾಯಿ ಟವರ್ಸ್ ಹಾಕಬೇಕು ಅಂತೇಳಿ, 7 ಟವರ್ ಅಲ್ಲ ಶರತ್, ಟವರ್ಸ್ ಎಷ್ಟು? 10 ಟವರ್ಸ್ ಹಾಕಬೇಕು ಅಂತ ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ 15 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೆದು ಕ್ರಮ ತಗೋಬೇಕು ಅಂತೇಳಿ ಅದಕ್ಕೆ ಮಾಡ್ತಾ ಇದ್ದೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ 5,000 ಜನ ಇದ್ದಾರೆ. ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ, ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರಯಲ್ಸು, ಕನ್ವಿಕ್ಸು ಇವರೆಲ್ಲ ಒಂದೇ ಕಡೆನೇ ಇದ್ದು ಬಿಡ್ತಾರೆ. ಅದಕ್ಕೆ ಅವರನ್ನು ಬೈಫರ್ಕೇಶನ್ ಮಾಡಿದರೆ ಬಹಳ ಹೆಚ್ಚಿನ ಅಂಶ ಅಂದರೆ ಈ ರೀತಿ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದರು. ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನಾವು ಅನುಮತಿಯನ್ನು ಈಗಲೇ ಕೊಟ್ಟಿದ್ದೇವೆ. ಅದಕ್ಕೇನು ಕ್ರಮ ತಗೋಬೇಕೋ ಅವರು ಚೀಫ್ ಸೂಪರಿಂಟೆಂಡೆಂಟ್ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಏನು ಸಹಕಾರ ಬೇಕೋ ಕೊಡ್ತೀವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH